ನಾವು ಮೊದಲು ಕನ್ಸಿಡರ್ ಮಾಡೋ ವಿಷಯ ಏನು ಅಂದರೆ ಪವರ್ ಮತ್ತು ಎಂಜಿನ್. ಈ ಒಂದು ಬೈಕಲ್ಲಿ ನಮಗೆ ಶೇರ್ಪಾ 450 ಅನ್ನುವಂಥ ಒಂದು ಹೊಸ ಒಂದು ಎಂಜಿನ್ನ ರಾಯಲ್ ಎನ್ಫೀಲ್ಡ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಅದನ್ನು ಈ ಒಂದು ಬೈಕಲ್ಲಿ ಇಟ್ಟಿದ್ದಾರೆ. ಅದೇ ರೀತಿ ಇದರ ಒಂದು ಸ್ಕ್ರಾಂಬ್ಲರ್ ವರ್ಷನ್ ಆಗಿರುವಂತಹ ಗೆರಿಲ್ಲಾದಲ್ಲೂ ಕೂಡ ಇಟ್ಟಿದ್ದಾರೆ. ಸೊ ಈ ಒಂದು ಎಂಜಿನ್ ಏನಿದೆ ತುಂಬಾ ಸ್ಮೂತಾಗಿ ತುಂಬಾ ರಿಫೈನ್ಡ್ ಆಗಿರುವಂಥ ಎಂಜಿನ್. ನನಗಂತೂ ತುಂಬ ಸರ್ಪ್ರೈಸ್ ಆಗಿರೋದು ಏನಂದರೆ ಫಸ್ಟ್ ಅಟೆಂಪ್ಟಲ್ಲಿ ಅವರು ಒಂದು ಒಳ್ಳೆ ಎಂಜಿನ್ ರೆಡಿ ಮಾಡಿದಾರಲ್ಲ ಅನ್ನೋದು ನನ್ನ ಒಂದು ಮೈನ್ ಆಗಿರುವಂಥ ಒಂದು ವಿಷಯ. ಸೊ ಈ ಒಂದು ಎಂಜಿನ್ ಯಾಕೆ ಟೂರಿಂಗ್ ಪರ್ಫೆಕ್ಟ್ ಅಂತ ಹೇಳ್ತಿರೋದು ಏನಕ್ಕೆ ಅಂದರೆ ಇದರಲ್ಲಿ ನಮಗೆ 40 PS ಪವರ್ ಸಿಗ್ತಾ ಇದೆ. ಅದೇ ರೀತಿ 40 Nm ಟಾರ್ಕ್ ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ. ಯೂಶ್ವಲಿ ರಾಯಲ್ ಎನ್ಫೀಲ್ಡ್ನ ಬೈಕ್ಗಳಲ್ಲಿ ಟಾರ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕೆಂದರೆ ಒಂದು ವೆಯ್ಟ್ನೆಲ್ಲ ಪುಲ್ ಮಾಡೋದಕ್ಕೆ ಅದು ಬೇಕಾಗಿರುತ್ತೆ. ಈ ಒಂದು ಗಾಡಿ ಏನಿದೆ ಇದು ನಮಗೆ ಲಾಸ್ಟ್ ಹಿಮಾಲಯನ್ ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಕಮ್ಮಿ ತೂಕ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಪವರ್ ನಂಗೆ ಯಾಕೆ ಅಷ್ಟು ಇಷ್ಟ ಆಯಿತು ಅಂದರೆ ನಾವು ಹೈವೇಲೆಲ್ಲ ಕ್ರೂಸ್ ಮಾಡುವಾಗ 140, 130 ಎಲ್ಲ ಈಸಿಯಾಗಿ ಹೋಗುತ್ತೆ. ಅದು ಅಷ್ಟು ರಿಫೈನ್ ಆಗಿರುವಂತಹ ಒಂದು ಇಂಜಿನ್ ಅಂತ ಹೇಳ್ಬೋದು. ಸೊ ನಾನಂತೂ 120ಲೇ ಕ್ರೂಸ್ ಮಾಡ್ತಾ ಇದ್ದೆ ಕನ್ಸಿಸ್ಟೆಂಟ್ ಆಗಿ. ಸೊ ಆ ಒಂದು ಇದರಲ್ಲಿ ನಾನು 150 ಕೂಡ ರೀಚ್ ಮಾಡಿದ್ದೀನಿ. ಆ್ಯಂಡ್ ಅದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ.